ರೈತರ ಜಮೀನುಗಳಿಗೆ ಏಕದರ ನಿಗದಿ ಮಾಡಿ ತೆಗೆದುಕೊಳ್ಳಲು ರೈತರ ಸಂಘ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಅನಿರ್ದಿಷ್ಟ ಪ್ರತಿಭಟನೆ. ವಿಜಯಪುರ ಜಿಲ್ಲೆ ದೇವರಿಪ್ಪರಿಗೆ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಹರಿಯಾಣ ಮೂಲದ ಆರ್ಇಜೆಡ್ ಟ್ರಾನ್ಸ್ಮಿಷನ್ ಸೋಲಾರ್ ಪಾರ್ಕ್ ಲಿಮಿಟೆಡ್ ಕಾರ್ಪೊರೇಟ್ ಕಂಪನಿಯು ರೈತರಿಗೆ ವಂಚಿಸಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶಂಕರ್ ಗೌಡ್ ಹಿರೇಗೌಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತನಾಡಿದಂತ ಅವರು, ಈ ಕಂಪನಿಯು ತನ್ನ ನೀತಿಗಳಿಗೆ ಅನುಗುಣವಾಗಿ ನಿಗದಿತ ಅರ್ಹತಾ ಮಾನದಂಡ ಒಳಗೊಂಡಂತೆ ಕರ್ನಾಟಕ ರಾಜ್ಯದಲ್ಲಿ BRIJ ಯೋಜನೆಗೆ ರೈತರ ಭೂಮಿ ಖರೀದಿಸಿ ಸ್ಥಳೀಯ ನಿರಾಶ್ರಿತರಿಗೆ ಪ್ರತಿಯೊಂದು ಕುಟುಂಬಕ್ಕೆ ತಮ್ಮ ಕಂಪನಿಯಲ್ಲಿ ಉದ್ಯೋಗವನ್ನು ನೀಡುತ್ತೇವೆ ಎಂದು ಸರ್ಕಾರಿ ನಿಯಮಗಳ ಪ್ರಕಾರ ದೃಢಪಡಿಸಿದೆ. ಈಗ ಸ್ಥಳೀಯ ರೈತರಿಗೆ ಅನ್ಯಾಯ ಸಿಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ರಾಜಕೀಯ ಬಲ ಮತ್ತು ಕಾನೂನಿನ ಅರಿವು ಉಳ್ಳದಂತಹ ರೈತರಿಗೆ ಪ್ರತಿ ಎಕರೆಗೆ 28 ಲಕ್ಷ ಹಾಗೆ 30 ಲಕ್ಷ ರೂಪಾಯಿ ಕೊಟ್ಟು ಜಮೀನಿಗೆ ಖರೀದಿಸದೆ, ಆದರೆ ಅಮಾಯಕ ಮುಗ್ಧ ರೈತರಿಂದ ಬರೀ 15ರಿಂದ 14 ಲಕ್ಷ ರೂಪಾಯಿ ಕೊಟ್ಟು ಏಜೆಂಟರ ಮೂಲಕ ಭೂಮಿಯನ್ನು ಖರೀದಿಸಿ ರೈತರಿಗೆ ವಂಚಿಸಿದ್ದಾರೆ. ಕೂಡಲೇ ರೈತರಿಗೆ ಪ್ರತಿ ಎಕರೆಗೆ 35 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಲು ಒತ್ತಾಯಿಸಿದ್ರು. ಒಂದು ವೇಳೆ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸೋಮುಹಟ್ಟಿ ಹಸನ್ ಸಾಬ್ ನದಾಬ್, ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಸೇರಿದಂತೆ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ಇಂದು ವಿಜಯಪುರ ಜಿಲ್ಲೆಯ ದೇವರಿಪ್ಪರಿಗೆ ತಾಲೂಕಿನ ಜಾಲವಾದ ಗ್ರಾಮದ ಸರಹದ್ದಿನಲ್ಲಿ ಇಲ್ಲಿ ಆರ್ಇಜೆಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಸೋಲಾರ್ ಪಾರ್ಕ್ ಅನ್ನುವಂಥ ಒಂದು ಹರಿಯಾಣ ಮೂಲದ ಕಂಪನಿಯು, ಕಾರ್ಪೊರೇಟ್ ಕಂಪನಿ, ಈ ಜಾಲವಾದ ಸರಹದ್ದಿನಲ್ಲಿ ಸುಮಾರು 13 ರೈತಾಪಿ ಕುಟುಂಬಗಳಿಗೆ ಒಂದು ಅನ್ಯಾಯವನ್ನು ಮಾಡಿದೆ. ಯಾವ ಥರದ ಅನ್ಯಾಯ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಇವತ್ತು ಈ ಆರ್ಇಜೆಡ್ ಕಂಪನಿಯ ಪರವಾಗಿ ಕೆಲವೊಂದು ಏಜೆಂಟ್ಗಳು ಏನು ಮಾಡಿದ್ದಾರೆ, ರೈತರನ್ನು, ಮುಗ್ಧ ರೈತರನ್ನು ಮನವೊಲಿಸಿ ಅವರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸುಮಾರು ಎಕರೆಕ 16 ಲಕ್ಷ, 15 ಲಕ್ಷ, 18 ಲಕ್ಷದಂಗೆ ಜಮೀನನ್ನು ಖರೀದಿ ಹಾಕಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನುಳಿದಂಥ ಕೆಲವೊಂದು ರೈತರನ್ನು 28 ಲಕ್ಷ, 30 ಲಕ್ಷ ಎಕರೆದಂಗೆ ಈ ಯಾರು ಒಂದು ರಾಜಕಾರಣಿಗಳ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರ ಮತ್ತು ಯಾರು ಕಾನೂನು ಬಲ್ಲವರಾಗಿದ್ದಾರ ಅಂಥವರ ಜಮೀನುಗಳನ್ನು 28-30 ಲಕ್ಷ ರೂಪಾಯಿದಂಗೆ ಖರೀದಿ ಹಾಕಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಾವು ಈ ಕಂಪನಿಗೆ ಪ್ರಶ್ನೆ ಏನು ಕೇಳಕತ್ತೀವಿ ಅಂದ್ರೆ, ಯಾಕೆ ನೀವು ಏಕದರ ರೂಪವನ್ನು ಇಡೀ ಗ್ರಾಮ ಸಭೆಯನ್ನು ಕರೆದು ಒಂದೇ ದರ ನಿಗದಿ ಮಾಡಿ ರೈತರಿಗೆ ಏಕದರದಲ್ಲಿ ಖರೀದಿ ಯಾಕೆ ಹಾಕ್ಕೊಳ್ಳಿಲ್ಲ? ಇವರೆಲ್ಲ ಬಡ ಕುಟುಂಬ ರೈತರು, ಗೂಳೆ ಹೋಗುವಂಥ ರೈತರು, ಇವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗೋಕೆ ದುಡಿಲಕ್ಕೆ ಹೋಗುವಂಥ ಬಡವರಿಗೆ ಈ ಥರ ಶೋಷಣೆ ಮಾಡುವಂಥ ವ್ಯವಸ್ಥಿತ ಜಾಲ ಆಗೈತಿ. ಇದು ಹೆಂಗೆ ಅಂತಂದ್ರೆ, ಒಬ್ಬೊಬ್ಬ ರೈತರನ್ನು ಕರ್ಕೊಂಡು ಹೋಗೋದು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಖರೀದಿ ಹಾಕ್ಕೊಳ್ಳೋದು, ಕಡಕ್ ಮಾಡೋದು, ಯಾರಿಗೂ ಗೊತ್ತಿಲ್ಲ, ಊರೊಳಗೆ ಸೈಲೆಂಟಾಗಿ. ಮುಂದೆ ಯಾವಾಗ ಒಬ್ರಿಗೊಬ್ಬರು ಚರ್ಚೆ ಬಂದಾಗ ಒಬ್ಬನು 30 ಲಕ್ಷ, 28 ಲಕ್ಷ, 25 ಲಕ್ಷ, 18 ಲಕ್ಷ ಅಂದಾಗ ಅವಾಗ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಯಿತು. ಇಲ್ಲಿ ಗ್ರಾಮ ಪಂಚಾಯತಿ ಅದು ಇಲ್ಲ ಈ ಊರೊಳಗೆ. ಯಾಕೆ ಗ್ರಾಮ ಸಭೆಯನ್ನು ಕರೆದು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥ ಒಂದು ಸೋಲಾರ್ ಪಾರ್ಕ್ ಕಂಪನಿ ಸ್ಟಾರ್ಟ್ ಆಗ್ಲಿಕ್ಕತ್ತದ, ಆರ್ಇಜೆಡ್ ಕಂಪನಿ ಅನ್ನುವಂಥದ್ದು 110 kV ಯೂನಿಟ್ದು. ಈ ಥರ ಒಂದು ದರವನ್ನು ಅವರು ಕೊಡೋಕೆ ಒಪ್ಪಿದ್ದಾರೆ. ನಾವೆಲ್ಲ ರೈತರು ಒಂದೇ ದರ ನಿಗದಿ ಮಾಡಿಸೋಣ ಅಂತೆ ಮಾಡಬೇಕಾಗಿತ್ತು. ಇವತ್ತು ಅವ್ರು ಯಾರೂ ಇಲ್ಲ. ಈ ಮುಗ್ಧ ರೈತರನ್ನು ಬಲಿ ಕೊಟ್ಟು ಅವರೆಲ್ಲ ಕಮಿಷನ್ ತೊಗೊಂಡು ದೂರ ಆಗಿದ್ದಾರೆ. ಆದರೆ ಇಲ್ಲಿ ಮಾನ್ಯ ಈಗ ಇದಕ್ಕಿಂತ ಮುಂಚೆ ಇರುವಂಥ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಏನು ನಮ್ಮ ರೈತರಿಗೆ ಹೆದರಿಸಿ ಬೆದರಿಸಿ ಅವರಿಗೆ ಏನು ಹೇಳಿದ್ದಾರೆ ಅಂತಂದ್ರೆ, 15-16 ಲಕ್ಷದಂಗೆ ನೀವು ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಜಮೀನುಗಳನ್ನು ನಾವು ಅಕ್ವಿಜಿಷನ್ ಮಾಡ್ಕೋತೀವಿ ಅಂತ. ಅಕ್ವಿಜಿಷನ್ ಮಾಡ್ಕೊಳ್ಳೋಕಿದ್ದೇನು ಇದನ್ನು ಸರ್ಕಾರಿ ಜಾಗನ ಅಥವಾ ಸರ್ಕಾರಿ ವರ್ಕ್ ನಡೆದೈತೆ ಇಲ್ಲಿ? ಇದು ಒಂದು ಕಾರ್ಪೊರೇಟ್ ಕಂಪನಿ. ಇದು ಈ ಕಾರ್ಪೊರೇಟ್ ಕಂಪನಿಯನ್ನು ತಾಲೂಕು ಆಡಳಿತ ಹೆಂಗೆ ಅಕ್ವಿಜಿಷನ್ ಮಾಡ್ಕೊತೈತಿ? ಮತ್ತು ನೀವು ಅವಾಗ ವಿಚಾರ ಮಾಡ್ಬೋದಾಗಿತ್ತಲ್ಲ, 28 ಲಕ್ಷದಂಗೆ ಖರೀದಿ ಆಗಿದ್ದು, 16 ಲಕ್ಷದಂಗೆ ಖರೀದಿ ಆಗಿದ್ದು ನಿಮ್ಮ ಗಮನಕ್ಕೆ ಬಂದಿರಬೇಕಲ್ಲ. ಅವಾಗ ನೀವೇ ಇದ್ರ ಮುಂದಿತ್ತು 28 ಲಕ್ಷದಂಗೆ ಎಲ್ಲ ಏಕದರ ರೂಪ ನೀವು ಮಾಡಿದ್ರಿ ಅಂತಂದ್ರೆ ಇವತ್ತು ಈ ರೈತರು ಬೀದಿಯಲ್ಲಿ ಕೂಡುವಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಈ MD ಅವರಿಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ, ಇಂದಿನಿಂದ ಎಲ್ಲ ನಿಮ್ಮ ಚಟುವಟಿಕೆಗಳನ್ನು ಇಲ್ಲಿ ಬಂದ್ ಮಾಡಬೇಕು. ಮತ್ತು ಈ ರೈತರಿಗೆ ಸ್ಪಷ್ಟವಾದಂಥ ಇಲ್ಲೇನು 28 ಲಕ್ಷ ಇದೆ ನೀವು ಮಾಡಿರಲ್ಲ, ಈಗ ನಾವು 28ಕ್ಕೆ ಒಪ್ಪಂಗಿಲ್ಲ,
ಹೊಳೆ 35 ಕೊಡಬೇಕಾಕೈತಿ ನೀವು. ಅದಕ್ಕೆ ಇಲ್ಲಿ ಬಂದು ತಕ್ಷಣ ಸ್ಪಂದಿಸಬೇಕು. ರೈತರಿಗೆ ಏನು ನೀವು ಅನ್ಯಾಯ ಮಾಡಿರಿ ಅದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು. ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ನಡೆಯುವಂಥದ್ದು ಅಲ್ಲಿವರೆಗೂ ಬಂದ ಇಲ್ಲ ಅಂತಂದ್ರೆ ಮುಂದೆ ಆಗುವಂಥ ಅನಾಹುತಗಳಿಗೆ ನೀವು MD ಅವರೇ ಕಾರಣ ಆಗ್ತೀರಿ. ಇದು ಯಾವುದು REZ ಟ್ರಾನ್ಸ್ಮಿಟೆಡ್ ಕಂಪನಿ ಐತಲ್ಲ, ಸೋಲಾರ್ ಕಂಪನಿ, ಇದೇ ಜವಾಬ್ದಾರಿ ಆಗ್ತದೆ. ಏನಾದರೂ ಅನಾಹುತ ಆಯಿತು ಇಲ್ಲಿ ಅಂದರೆ ಇಲ್ಲಿ ಹಗಲು ರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿತದೆ. ಇದು 1 ತಿಂಗಳು ಹೊಕ್ಕದೋ 6 ತಿಂಗಳು ಹೊಕ್ಕದೋ ಗೊತ್ತಿಲ್ಲ. ತಕ್ಷಣ ಬಂದು ನೀವು ಸ್ಪಂದಿಸಿದ್ರೆ ಮಾನವೀಯತೆ ಬೇಸಸ್ ಮೇಲೆ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ. ಇಲ್ಲ ಅಂತಂದ್ರೆ ನಾವು 35 ಆದರೂ ಹೊಳೆ ತಗೊಳ್ಳಂಗಿಲ್ಲ ಹೋರಾಟ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಮಾತನ್ನು ಇವತ್ತು ಸ್ಪಷ್ಟಪಡಿಸ್ತೀವಿ. ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಂಕರಗೌಡ ಹಿರೇಗೌಡ. ವಿಜಯಪುರ ಜಿಲ್ಲೆ ದೇವರಿಪುರಿ ತಾಲೂಕಿನ ಜಾಲವಾದಿ ಗ್ರಾಮದಲ್ಲಿ ಏನು ಈ ಕಂಪನಿ REZ ಕಂಪನಿಯನ್ನು ಯಾರಿಗೂ ಹೇಳದೆ ಗ್ರಾಮ ಪಂಚಾಯತಿ ಸದಸ್ಯರೇ ಅಧ್ಯಕ್ಷರು ಹೇಳ್ಕೊಂಡು ಡಂಗರ ಸಾರಿ ನಿಮ್ಮ ಭೂಮಿಯ ತಗೋತೇವೆ ಅಂತ ಹೇಳ್ಕೊಂಡು ಒಂದು ಕಿಮ್ಮತ್ತು ಬೆಲೆ ಕಟ್ಟಿ ಭೂಮಿ ತಗೋಬೇಕಾಗಿತ್ತು. ಅದನ್ನು ಹೇಳಲಾರದೆ ಮನೆಯಲ್ಲಿ ಅಣ್ಣ ತಮ್ಮ ಗೊತ್ತ ಮಾಡಲಾರದೇ ಭೂಮಿಯನ್ನು ಖರೀದಿ ಮಾಡಿ ಒಬ್ಬರು 16 ಲಕ್ಷ 10 ಲಕ್ಷ 15 ಲಕ್ಷಕ್ಕೆ ಭೂಮಿ ಖರೀದಿ ಮಾಡ್ಯಾನದ. ಒಬ್ರು ಯಾರು ಅಂಜಿಸ್ತಾರ ಬೆಲೆ ಇದ್ದವ್ರು ಏನದ 28 ಲಕ್ಷ 30 ಲಕ್ಷಕ್ಕೆ ಭೂಮಿ ತೊಗೊಂಡಾರ. ಹೀಗಾಗಿ ನಮಗೆಲ್ಲ 12 ಕುಟುಂಬಗಳು ಈಗ ಎಲ್ಲ ಈ 12 ಕುಟುಂಬಗಳು ಎಲ್ಲರೂ ಹಿಂದುಳಿದವರು, ಅಲ್ಪಸಂಖ್ಯಾತರು, ಒಟ್ಟರು ಬಡವರು, ಗೂಳೆ ಹೋಗೋಂಥವ್ರು, ಮಹಾರಾಷ್ಟ್ರಕ್ಕೆ ಗೂಳೆ ಹೋಗೋಂಥವ್ರು. ಅದಕ್ಕಾಗಿ ನಾವೇನು ಹೇಳ್ತೇವಪ್ಪ ಅಂದ್ರೆ ಈ 12 ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. 12 ಕುಟುಂಬಗಳಿಗೆ ನಿಗದಿ ಏನು 28 ಲಕ್ಷ ಅಲ್ಲ, ನಮ್ಮದು 35-40 ಲಕ್ಷ ಅವರಿಗೆ ಪ್ರತಿ ಎಕರೆ ಕೊಡಬೇಕು. ಮತ್ತು ಈ ಭೂಮಿ ಕಳ್ಕೊಂಡಂಥ ಕುಟುಂಬದ ಒಬ್ಬ ಸದಸ್ಯರನ್ನ ನೌಕರಿ ತೊಗೋಬೇಕು ತಮ್ಮ ಕಂಪನಿಯಲ್ಲಿ, ಮತ್ತು ಈಗ ಸರಿಯಾದ ಕೊಡಬೇಕು. ಒಂದು ವೇಳೆ ಈ ಕಂಪನಿ ನೌಕರಿ ತೊಗೊಳದಿದ್ದಲ್ಲಿ ಮತ್ತು ಇವ್ರು ಸರಿಯಾದ ಅನುದಾನ ಕೊಡದಿದ್ದಲ್ಲಿ, ಸರಿಯಾಗಿ ಅವ್ರಿಗೆ ಭೂಮಿ ರೇಟ್ ಕೊಡದಿದ್ದಲ್ಲಿ ನಾವು ಇವ್ರಿಗೆ ಭೂಮಿಯನ್ನು ಕೊಡೋದಿಲ್ಲ. ನಿಮ್ಗೆ ಕೊಡೋದಾಗ್ಲಿಕ್ಕಪ್ಪ ಅಂದ್ರೆ ಹೇಳು, ನೀವು ಕೊಟ್ಟಂಥ ದುಡ್ಡನ್ನು ಮರಳಿ ಕೊಡ್ತೇವೆ, ನಮ್ಮ ಭೂಮಿ ನಮ್ಗೆ ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸೋಮು ಹಟ್ಟಿ, ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷರು, ವಿಜಯಪುರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಭ್ರಷ್ಟ REZ ಟ್ರಾನ್ಸ್ಮಿಟೆಡ್ ಕಂಪನಿಗೆ ಭ್ರಷ್ಟ REZ ಟ್ರಾನ್ಸ್ಮಿಟೆಡ್ ಕಂಪನಿಗೆ ಭ್ರಷ್ಟ REZ ಟ್ರಾನ್ಸ್ಮಿಟೆಡ್ ಕಂಪನಿಗೆ